ಪ್ರೀತಿಯ ಕೇಳುಗ ಮಿತ್ರರಿಗೆ ಕಥಾಧ್ವನಿ ಚಾನಲ್ಗೆ ಸ್ವಾಗತ. ಇನ್ನಷ್ಟು ಪುಸ್ತಕದ ಧ್ವನಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು. ರಕ್ತ ಸಿಕ್ತ ಕಥನಕ್ಕೆ ಮುನ್ನ ಆತ ಮಧ್ಯರಾತ್ರಿಯಲ್ಲಿ ದಿಡಕ್ಕನೆ ಎದ್ದು ಕೂಡುತ್ತಾನೆ. ಹಣೆಯ ತುಂಬ ಬೆವರು, ಮುಂದಲೆಯಲ್ಲಿ ಕೂದಲು ವಿರಳ, ಹಾಕಿಕೊಂಡ ನೈಟ್ ಪ್ಯಾಂಟ್ ಮತ್ತು ತೆಳ್ಳಗಿನ ಹತ್ತಿ ಅಂಗಿಗೆ ಅಲ್ಲಲ್ಲಿ ಬೆವರು. ಪಕ್ಕದಲ್ಲಿ ಹೆಂಡತಿ ಮಲಗಿದ್ದಾಳೆ. ಆಕೆಯನ್ನು ಆತ ಎಬ್ಬಿಸುವ ಗೊಡವೆಗೆ ಹೋಗುವುದಿಲ್ಲ. ನಿಧಾನವಾಗಿ ತಾನೇ ಮಂಚದಿಂದ ಇಳಿದು ಮಲಗುವ ಕೋಣೆಯಿಂದ ಹೊರಬೀಳುತ್ತಾನೆ. ಹಾಲ್ನಲ್ಲಿ ಮಂಕುದೀಪದ ಬೆಳಕು. ಆತ ಇವತ್ತಿಗೂ ಬದುಕುತ್ತಿರುವ ದಕ್ಷಿಣ ದಿಲ್ಲಿಯ ಈ ಅಪಾರ್ಟ್ಮೆಂಟಿನ ಫ್ಲ್ಯಾಟ್ ಇಂದು ನಿನ್ನೆಯದಲ್ಲ. ಆತನ ತಂದೆ ಡಾಕ್ಟರ್ JL ತಲವಾರ್ 1983ರಲ್ಲಿ ಕೊಂಡದ್ದು. ಅದನ್ನು ಇತ್ತೀಚಿನ ದಿನಗಳಲ್ಲಿ ಕೊಂಚ ಸುಣ್ಣ ಬಣ್ಣ ಮಾಡಿ ಪಳಗುಡುವಂತೆ ಮಾಡಲಾಗಿದೆ. ಆತ ತನ್ನ ಮಲಗುವ ಕೋಣೆಯಿಂದ ಹೊರಬಿದ್ದು ಹಾಲ್ ಕಮ್ ಡೈನಿಂಗ್ ರೂಮ್ನಲ್ಲಿರುವ ಬಿಳಿಯ ಕಾರ್ಪೆಟ್ನ ಮೇಲೆ ಮೃದುವಾಗಿ ಪಾದ ಊರುತ್ತಾ, ಸೋಫಾಗಳನ್ನು ದಾಟುತ್ತಾ, ತಿಳಿನೀಲಿ ಕರ್ಟನ್ಗಳನ್ನು ಸದ್ದಾಗದಂತೆ ಸರಿಸುತ್ತಾ ಸುಮಾರು 10 ಅಡಿ ದೂರದಲ್ಲಿರುವ ಇನ್ನೊಂದು ಬೆಡ್ರೂಮ್ನತ್ತ ನಡೆಯುತ್ತಾನೆ. ಕೋಣೆಯೊಳಗೆ ಮಂದ ಬೆಳಕು. ಹಾಸಿಗೆಯ ಮೇಲೆ ಮಗಳು ಮಲಗಿದ್ದಾಳೆ. ಅವಳ ಉಸಿರಾಟ, ಹೊಟ್ಟೆಯ ಏರಿಳಿತಗಳಿಂದ ದೂರಕ್ಕೆ ಗೊತ್ತಾಗುತ್ತದೆ. ಆತ ನಿಧಾನವಾಗಿ ಹೋಗಿ ಮಗಳ ಮೈಮೇಲಿನ ಚಾದರ ಸರಿ ಮಾಡುತ್ತಾನೆ. ಸದ್ಯ ಮಗಳು ಬದುಕಿದ್ದಾಳೆ. ಅವಳ ಹೆಸರು ಶ್ರೇಯಾ ತಲವಾರ್. ಆರುಷಿಗಿಂತ ಕೇವಲ 6 ತಿಂಗಳಿಗೆ ಚಿಕ್ಕವಳು. ಇತ್ತೀಚೆಗಷ್ಟೇ 18 ತುಂಬಿದೆ. ಅವಳೀಗ ತನ್ನ ಬರ್ಡೇಗಳನ್ನು ಆಚರಿಸುವುದಿಲ್ಲ. ಆರುಷಿ ಅಕ್ಕ ಇಲ್ಲದೆ ಅದ್ಯಾವ ಸೆಲೆಬ್ರೇಷನ್? ಕೊಂಚ ಹೊತ್ತು ಅಲ್ಲೇ ನಿಂತು ಶ್ರೇಯಾಳನ್ನು ನೋಡಿ ಸದ್ದಾಗದಂತೆ ನಿಡಿದಾಗಿ ನಿಟ್ಟುಸಿರು ಬಿಟ್ಟು ತನ್ನ ಕೋಣೆಗೆ ಹಿಂದಿರುಗುತ್ತಾನೆ ಡಾಕ್ಟರ್ ದಿನೇಶ್ ತಲವಾರ್. ಯಾಕೋ ಎಚ್ಚರವಾಗಿ ಎದ್ದು ಕುಳಿತ ಆತನ ಹೆಂಡತಿ ಡಾಕ್ಟರ್ ವಂದನಾ ತಲವಾರ್ ಅರೆತೆರೆದ ಕಣ್ಣುಗಳಲ್ಲಿ ಗಂಡನನ್ನು ಕೇಳುತ್ತಾಳೆ. ಅಗೇನ್ ಎ ನೈಟ್ ಮೇರ್? ಮತ್ತೆ ಕರಾಳವಾದ ಕನಸು ಬಿದ್ದಿತ್ತಾ? ಅದಕ್ಕೆ ಡಾಕ್ಟರ್ ದಿನೇಶ್ ತಲವಾರ್ ಉತ್ತರಿಸುವುದಿಲ್ಲ. ಡಾಕ್ಟರ್ ವಂದನಾ ಎದ್ದು ಚಿಕ್ಕ ನ್ಯಾಪ್ಕಿನ್ನಿಂದ ಗಂಡನ ಹಣೆ, ಕತ್ತು, ಎದೆ ಮೇಲಿನ ಬೆವರು ಒರೆಸುತ್ತಾಳೆ. ಡಾಕ್ಟರ್ ದಿನೇಶ್ ತಲವಾರ್ 1 ಲೋಟ ನೀರು ಕುಡಿದು ಮಲಗುತ್ತಾನೆ. ಅವತ್ತು ರಾತ್ರಿಯ ಮಟ್ಟಿಗೆ ಆ ದಂಪತಿಗಳ ನಿದ್ರೆ ಗಾವುದ ದೂರ. ಇದು ಆರುಷಿ ತಲವಾರ್ ಮತ್ತು ಹೇಮರಾಜ್ನ ಹತ್ಯೆಗಳ ನಂತರ ತಲವಾರ್ ಕುಟುಂಬದ ಇತರೆ ದಂಪತಿಗಳು, ಸ್ನೇಹಿತರ ಕುಟುಂಬಗಳು ಅನುಭವಿಸುತ್ತಿರುವ ಪ್ರತಿ ರಾತ್ರಿಯ ತಳಮಳ. ದಿಲ್ಲಿ ಸಮೀಪದ ಉತ್ತರ ಪ್ರದೇಶದ ಘಾಜಿಯಾಬಾದ್, ಗೌತಮ್ ಬುದ್ಧ ನಗರ್ ವ್ಯಾಪ್ತಿಗೆ ಬರುವ ನೋಯ್ಡಾ ನ್ಯೂ ಓಖ್ಲಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಎಂಬ ಉಪನಗರಿಯ ಹಲವಾರು ಸೆಕ್ಟರ್ಗಳಲ್ಲಿ ವಾಸಿಸುವ ದಂಪತಿಗಳ ಪರಿಸ್ಥಿತಿಯೂ ಹೌದು. ಅದರಲ್ಲೂ ಮನೆಯಲ್ಲಿ ಬೆಳೆದ ಮಗಳಿದ್ದರೆ, ವಿಶೇಷವಾಗಿ ಮನೆಯಲ್ಲಿ ಅಡುಗೆಗೆ ಸಹಾಯಕ್ಕೆ ಅಂತ ಗಂಡಸೊಬ್ಬನನ್ನು ನೇಮಿಸಿಕೊಂಡು ಅವನು ತಾವಿರುವ ಮನೆಯಲ್ಲೇ ವಾಸಿಸುತ್ತಿದ್ದರೆ, ಆ ದಂಪತಿಗಳ ದುಗುಡ, ಧಾವಂತ, ಭಯ, ಆತಂಕ ಅವು ಒಂದು ತೆರನಾದವಂತವಲ್ಲ. ಅವರ ಪಾಲಿಗೆ ಪ್ರತಿ ರಾತ್ರಿಯೂ ಡ್ರೆಡ್ಲಿ. ಆರುಷಿ ಹೇಮರಾಜ್ ಕೊಲೆಗಳಾದ ಮೇಲೆ ಒಂದು ನೋಯ್ಡಾ ಅಷ್ಟೇ ಏಕೆ, ದಿಲ್ಲಿಯೂ ಸೇರಿದಂತೆ ಉತ್ತರ ಭಾರತದ ಅನೇಕ ಮನೆಗಳಿಂದ ಮೇಲ್ ಸರ್ವೆಂಟ್ಗಳನ್ನು ಹೊರಹಾಕಲಾಯಿತು. ತಮ್ಮ ಹೆಣ್ಣು ಮಕ್ಕಳ ಚಟುವಟಿಕೆಗಳ ಮೇಲೆ ವಿಶೇಷ ನಿಗಾ ಇರಿಸಲಾಯಿತು. ಎಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳ ಕೈಗಳಿಂದ ತಾವೇ ಕೊಡಿಸಿದ ಮೊಬೈಲ್ಗಳನ್ನು ಕಿತ್ತುಕೊಳ್ಳಲಾಯಿತು. ಮೊದಲೇ ಕೆಟ್ಟು ಕೆರೆ ಹಿಡಿದಿದ್ದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಹೆಸರು ಮತ್ತು ಅಧಃಪತನಕ್ಕಿಳಿಯಿತು. ನೀನು ಹೀಗೆ ಈ ಕೆಲಸ ಮುಂದುವರಿಸಿದ್ದೇ ಆದರೆ ಆರುಷಿಗೆ ಅವಳ ಅಪ್ಪ ಅಮ್ಮ ಮಾಡಿದ್ದನ್ನೇ ನಿನಗೂ ಮಾಡಬೇಕಾಗಿತ್ತು ಎಂಬ ಮಾತು ಅನೇಕ ಅಪ್ಪಂದಿರ ಬಾಯಿಂದ ಹೊರಡಲಾರಂಭಿಸಿತು. ಒಂದರ್ಥದಲ್ಲಿ ಉತ್ತರ ಭಾರತದ ಹರಿಯಾಣ, ಉತ್ತರ ಪ್ರದೇಶ್ ಮುಂತಾದ ಕಡೆ ನಡೆಯುತ್ತಾ ಬಂದಿರುವ ಮರ್ಯಾದಾ ಹತ್ಯೆಗಳಿಗೆ ಹೊಸ ಭಾಷ್ಯ ಬರೆದಂತಾಯಿತು. ಯಾರೋ ಅನಕ್ಷರಸ್ಥರು ಅಥವಾ ಜಮೀನ್ದಾರಿ ಶ್ರೀಮಂತರು ಮಾಡಿದ ಕೊಲೆಗಳಾದರೆ ಈ ಪರಿಯ ಪರಿಣಾಮಗಳಾಗುತ್ತಿರಲಿಲ್ಲ. ಇಲ್ಲಿ ಕೊಲೆಯಾದದ್ದು 14 ತುಂಬಲಿದ್ದ ಸುಂದರ ಹುಡುಗಿ ಮತ್ತು 45ರ ಮಧ್ಯವಯಸ್ಕ ಆಳು. ತಂದೆ ತಾಯಂದಿರು ಖ್ಯಾತ ಡಾಕ್ಟರುಗಳು. ಅಜ್ಜ ಅಜ್ಜಿ ಹಾಗೂ ಅವ್ವ ತಾತ ಅತ್ಯಂತ ಗೌರವಾನ್ವಿತರು. ಯಾವ ಕಡೆಯಿಂದ ನೋಡಿದರೂ ಅದೊಂದು ಸುಖಿ ಹೈಫೈ ಕುಟುಂಬ. ಆದರೆ ಒಂದು ರಾತ್ರಿಯ 2 ದೊಣ್ಣೆ ಬೀಸು ಮತ್ತು 10 ರೂಪಾಯಿ ಬೆಲೆಯ ಅತಿ ಸಾಧಾರಣ ಬ್ಲೇಡು ಆ ಇಡೀ ಕುಟುಂಬ ಹಾಗೂ ಅದರ ಸಂಬಂಧಿಗಳ ಮೈ ಮನಸ್ಸು ಮನೆಗಳಿಗೆಲ್ಲ ಅಸಹ್ಯಕರ ನೆತ್ತರ ಕಲೆ ಬಳಿದು ಬಿಟ್ಟವು. 19 ವರ್ಷದ ಹಿಂದೆ ಜಗತ್ತಿಗೆ ಗೊತ್ತಿರುವ ಸತ್ಯ. ಆರುಷಿ ಮತ್ತು ಹೇಮರಾಜ್ ಇಸವಿ 2008ರ ಮೇ 15ರ ರಾತ್ರಿ 12 ಗಂಟೆಯ ನಂತರದ ಕೆಲವೇ ನಿಮಿಷಗಳಲ್ಲಿ ಕೊಲೆಯಾದವರು. ಅನಂತರ ಮೇ
16ರ ಬೆಳಗಿನ 6 ಗಂಟೆಗೆ ಮನೆಗೆಲಸದ ಹೆಣ್ಣು ಮಗಳು ಭಾರತಿ ಮಂಡಲ್ ಬಂದು ಕದ ತೆಗೆಸುವ ತನಕ ಅಹೋರಾತ್ರಿ ತಿದ್ದುವ, ತೀಡುವ, ತೊಳೆಯುವ, ಒರೆಸುವ, ತಂದು ಮಲಗಿಸುವ, ಗೊಂಬೆ ಎತ್ತಿಡುವ, ಹೆಣ ಎಳೆದೊಯ್ಯುವ, ಗುಟುಕು ವಿಸ್ಕಿ ಕುಡಿಯುವ, ಜಗತ್ತಿಗೆ ಹೇಳಬೇಕಾದ ಉತ್ತರಗಳ ಸಮಸ್ತ ತಯಾರಿಯ ಕರ್ಮಕಾಂಡ ನಡೆಯಿತು. ಆದರೆ ಅನೇಕರಿಗೆ ಗೊತ್ತಿರಲಿಲ್ಲ, ಆರುಷಿ ಕೊಲೆಯಾಗುವುದಕ್ಕೂ 19 ವರ್ಷಗಳಿಗೆ ಮುಂಚೆ ಡಾಕ್ಟರ್ ರಾಜೇಶ್ ತಲವಾರ್ ಹಾಗೂ ಡಾಕ್ಟರ್ ನೂಪುರ್ ಚಿಟ್ನಿಸ್ ಪರಸ್ಪರರನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಇಬ್ಬರು ದಂತವೈದ್ಯರಾದದ್ದು ದಿಲ್ಲಿಯ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜಿನಲ್ಲಿ. ಒಂದರ್ಥದಲ್ಲಿ ಡಾಕ್ಟರ್ ರಾಜೇಶ್ ತಲವಾರ್ ಅವರದು ಡಾಕ್ಟರುಗಳ ಕುಟುಂಬ. ಅವರ ತಂದೆ ಡಾಕ್ಟರ್ JL ತಲವಾರ್ ಹೃದ್ರೋಗ ಶಸ್ತ್ರಚಿಕಿತ್ಸಾ ತಜ್ಞರು, ತಾಯಿ ಗೃಹಿಣಿ. ಅವರದು ಪಂಜಾಬಿ ಕುಟುಂಬ. ಪ್ರಾಯಶಃ ತಲವಾರ್ಗಳು ದೇಶ ವಿಭಜನೆಯ ಕಾಲದಲ್ಲಿ ಪಾಕಿಸ್ತಾನದ ಸರಹದ್ದಿನಿಂದ ಬಂದು ಪಂಜಾಬದಲ್ಲಿ, ದಿಲ್ಲಿಯಲ್ಲಿ ನೆಲೆಗೊಂಡರು. ಆ ಪೈಕಿ ಡಾಕ್ಟರ್ JL ತಲವಾರ್ ಕುಟುಂಬ ನೆಲೆಗೊಂಡದ್ದು ಪಂಜಾಬದ ನತಾರಿಯಾ ಪ್ರಾಂತ್ಯದಲ್ಲಿ. ಅವರ ಹಿರಿಯ ಮಗ ಡಾಕ್ಟರ್ ದಿನೇಶ್ ತಲವಾರ್ ಒಬ್ಬ ನೇತ್ರತಜ್ಞ. ಆತ ಮದುವೆಯಾದದ್ದು ಅರವಳಿಕೆ ತಜ್ಞೆ ಡಾಕ್ಟರ್ ವಂದನಾ ತಲವಾರ್ ಅವರನ್ನ. ಅವರಿಗೆ ಅಕ್ಷಯ್ ಮತ್ತು ಶ್ರೇಯಾ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಆ ಕುಟುಂಬದ ಕಿರಿಯ ಮಗನೇ ದಂತವೈದ್ಯ ಡಾಕ್ಟರ್ ರಾಜೇಶ್ ತಲವಾರ್. ಸ್ವಭಾವತಃ ಮುಂಗೋಪಿ, ಒಳ್ಳೆಯ ವೈದ್ಯ ಮತ್ತು ಎಲ್ಲರೊಂದಿಗೂ ತುಂಬಾ ಬೆರೆಯುವ ಸ್ವಭಾವದವನಲ್ಲ. ಗೆಳೆಯರ ವಿಷಯದಲ್ಲಿ ಚೂಸಿ. ಪ್ರೀತಿಸುವ ಕಾಲದಲ್ಲೂ ರಾಜೇಶ್ ತಲವಾರ್ ಮತ್ತು ನೂಪುರ್ ಕಾಲೇಜಿನಲ್ಲಿ ಎಲ್ಲರೊಂದಿಗೂ ಬೆರೆಯುತ್ತಿರಲಿಲ್ಲ. ವಿಶೇಷವಾಗಿ ಡಾಕ್ಟರ್ ನೂಪುರ್ ಕಡಿಮೆ ಮಾತಿನ, ರಿಸರ್ವ್ಡ್ ಅನ್ನಿಸುವಂಥ ಹೆಣ್ಣು ಮಗಳು. ಆದರೆ ಎರಡೂ ಕುಟುಂಬಗಳ ಸಮ್ಮತಿಯಿಂದಲೇ ರಾಜೇಶ್ ಮತ್ತು ನೂಪುರರ ಮದುವೆ 1989ರಲ್ಲಿ ದಿಲ್ಲಿಯಲ್ಲಿ ಆಯಿತು. ನೂಪುರಳ ಹೆಸರು ಡಾಕ್ಟರ್ ನೂಪುರ್ ಚಿಟ್ನಿಸ್. ಆಕೆಯ ತಂದೆ ಮಹಾರಾಷ್ಟ್ರ ಮೂಲದವರು. ಈಗ 80 ವರ್ಷ ದಾಟಿರುವ ಬಾಲಚಂದ್ರ ಚಿಟ್ನಿಸ್ ಭಾರತದ ಪರವಾಗಿ 2 ಯುದ್ಧಗಳನ್ನು ಮಾಡಿದ ವಾಯುದಳದ ಗ್ರೂಪ್ ಕ್ಯಾಪ್ಟನ್ ಆಗಿ ನಿವೃತ್ತರಾದವರು. ಅವರ ಪತ್ನಿ ಲತಾ ಚಿಟ್ನಿಸ್ಗೆ ಈಗ 70 ದಾಟಿದ ಇಳಿವಯಸ್ಸು. ಆಕೆ ಶುದ್ಧ ಗೃಹಿಣಿ. ಮೊದಲ ಬಾರಿಗೆ ದಿಲ್ಲಿ ಬಿಟ್ಟು ಅದರಿಂದ ಸುಮಾರು 30 ಕಿಲೋಮೀಟರ್ ಫಾಸಲೆಯಲ್ಲಿರುವ ನೋಯ್ಡಾಗೆ ಬಂದು ಅಲ್ಲಿನ ಜಲ್ ವಾಯು ವಿಹಾರ್ ಎಂಬ ವಿಶಾಲವಾದ ಅಪಾರ್ಟ್ಮೆಂಟ್ನಲ್ಲಿ ಮನೆ ಖರೀದಿಸಿದ್ದು ಕ್ಯಾಪ್ಟನ್ ಚಿಟ್ನಿಸ್ ದಂಪತಿಗಳೇ. ಮದುವೆಯಾದ ಹೊಸತರಲ್ಲಿ ಡಾಕ್ಟರ್ ರಾಜೇಶ್ ಮತ್ತು ನೂಪುರ್ ತಲವಾರ್ ದಿಲ್ಲಿಯ ಹೌಸ್ ಕಾಸ್ ಪ್ರದೇಶದಲ್ಲಿ ಚಿಕ್ಕದೊಂದು ಕ್ಲಿನಿಕ್ ಮಾಡಿಕೊಂಡು ರಾಜೇಶ್ರ ಅಣ್ಣ ಡಾಕ್ಟರ್ ದಿನೇಶ್ ತಲವಾರ್ ಕುಟುಂಬದೊಂದಿಗೆ ನೆಲೆಸಿದ್ದರು. ಕೆಲಸದ ವಿಷಯದಲ್ಲಿ ತಲವಾರ್ ದಂಪತಿಗಳು ಕಷ್ಟಜೀವಿಗಳು. ಮದುವೆಯ ನಂತರ ಪ್ಲಾನ್ ಮಾಡಿಕೊಂಡು ಅಷ್ಟಿಷ್ಟು ಹಣ ಗಳಿಸಿ 1994ರಲ್ಲಿ ಮಗು ಮಾಡಿಕೊಂಡರು. ಮುದ್ದಾದ ಅಗಲ ಕಣ್ಣುಗಳ ಹೆಣ್ಣು ಮಗು ಹುಟ್ಟಿದ್ದು ಮೇ 24ರಂದು. ಅವತ್ತು ಪರಮ ಕೋಪಿಷ್ಟರಾದ ಡಾಕ್ಟರ್ ರಾಜೇಶ್ ತಲವಾರ್ ಆ ಮಗುವಿಗೆ ಇಟ್ಟ ಹೆಸರು ಆರುಷಿ. ಎಂಥ ವಿರೋಧಾಭಾಸವೋ ನೋಡಿ. ಋಷ್ ಅಂದರೆ ಸಂಸ್ಕೃತದಲ್ಲಿ ಕ್ರೋಧ ಎಂಬ ಅರ್ಥ. ಆರುಷ್ ಅಂದರೆ ಕ್ರೋಧವಿಲ್ಲದವನು, ಆರುಷಿ ಅಂದರೆ ಕ್ರೋಧವಿಲ್ಲದವಳು. ಆದರೆ ಆ ಮಗು ಪರಮ ಕ್ರೋಧಕ್ಕೆ ಬಲಿಯಾಗಬೇಕಾಯಿತು. ಆರುಷಿ ಹುಟ್ಟಿದ ಮೇಲೆ ಅದು ಬೆಳೆಯತೊಡಗಿದಂತೆಲ್ಲ ತಲವಾರ್ ದಂಪತಿಗಳಿಗೆ ಮಗುವನ್ನು ನೋಡಿಕೊಳ್ಳುವುದೇ ಸಮಸ್ಯೆಯಾಯಿತು. ಹೀಗಾಗಿ ಕೆಲ ವರ್ಷಗಳ ಹಿಂದೆ ಡಾಕ್ಟರ್ ತಲವಾರ್ ದಂಪತಿಗಳು ನೂಪುರ್ಳ ತಂದೆ ತಾಯಿ ಇದ್ದ ಜಲ್ ವಾಯು ವಿಹಾರ್ ಸಮುಚ್ಚಯದಲ್ಲೇ ಒಂದು ಫ್ಲಾಟ್ ಖರೀದಿಸಿದರು. ಅವರು ಇರತೊಡಗಿದ್ದ L32 ನಂಬರಿನ 25ನೇ ಸೆಕ್ಟರ್ನ ಫ್ಲಾಟ್ನಿಂದ ಕೂಗಳತೆಯ ದೂರದಲ್ಲೇ ನೂಪುರ್ಳ ತಂದೆ ತಾಯಿಯರ ಫ್ಲಾಟ್ ಇತ್ತು. ತಲವಾರ್ ದಂಪತಿಗಳಿಗೆ ಕಾರ್ ನಿಲ್ಲಿಸಿಕೊಳ್ಳಲು ಜಾಗ ಸಿಗಲಿಲ್ಲವಾದ್ದರಿಂದ ಪ್ರತಿನಿತ್ಯ ರಾತ್ರಿ ಕಾರನ್ನು ನೂಪುರ್ಳ ತಂದೆ ತಾಯಿಯರ ಫ್ಲಾಟ್ಗೆ ಮೀಸಲಾಗಿದ್ದ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದರು. ಆರುಷಿ ಹೇಮರಾಜ್ ಕೊಲೆಗಳು ಹೇಗೆ ನಡೆದುವು ಎಂಬುದನ್ನು ಅರಿಯುವುದಕ್ಕಿಂತ ಮುಂಚೆ ತಲವಾರ್ ದಂಪತಿಗಳ ಬದುಕು ದಿನಚರಿ ಹೇಗಿತ್ತು ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯ. ಮೂಲತಃ ಡಾಕ್ಟರುಗಳ ಮನೆತನವೇ ಆದರೂ ಡಾಕ್ಟರ್ ರಾಜೇಶ್ ತಲವಾರ್ ಆಗರ್ಭ ಶ್ರೀಮಂತರೇನಲ್ಲ. ಅವರು ಖರೀದಿಸಿದ ಕಾಲಕ್ಕೆ ನೋಯ್ಡಾದ ಜಲ್ ವಾಯು ವಿಹಾರ್ನ ಫ್ಲಾಟ್ನ ಬೆಲೆ 40ರಿಂದ 50 ಲಕ್ಷ ದಾಟಿರಲಾರದು. ಇವತ್ತಿಗೂ ದಿಲ್ಲಿಯಲ್ಲಿ ನೌಕರಿ, ವ್ಯಾಪಾರ ಇಟ್ಟುಕೊಂಡು ಪ್ರತಿನಿತ್ಯ ನೋಯ್ಡಾದಿಂದ ಓಡಾಡುವ ಸಾವಿರಾರು ಜನರಿದ್ದಾರೆ. ನೋಯ್ಡಾ ಎಂಬುದು ಮೇಲ್ಮಧ್ಯಮ ಹಾಗೂ ಮಧ್ಯಮ ವರ್ಗದವರಿಗೆ ಹೇಳಿ ಮಾಡಿಸಿದ ಪ್ರದೇಶ. ನಾನೇ ವಿಚಾರಿಸಿದ ಪ್ರಕಾರ ಇವತ್ತು ಜಲ್ ವಾಯು ವಿಹಾರ್ನ L32 ನಂಬರಿನ ಫ್ಲಾಟ್ಗೆ ಹೆಚ್ಚೆಂದರೆ 12ರಿಂದ 13 ಸಾವಿರ ರೂಪಾಯಿ ತಿಂಗಳ ಬಾಡಿಗೆ ಬರುತ್ತದೆ. ಅದು ಏನು,
ತಿಂಗಳ ಬಾಡಿಗೆ ಮತ್ತು 11 ತಿಂಗಳ ಒಪ್ಪಂದವಿರುತ್ತದೆಯೇ ಹೊರತು ನಮ್ಮಲ್ಲಿ ಕೊಡುವಂತೆ ಯಾರು ಲಕ್ಷಗಟ್ಟಲೆ ಅಡ್ವಾನ್ಸ್ ಕೊಡುವುದಿಲ್ಲ. ಭೋಗ್ಯಕ್ಕೆ ಬಿಟ್ಟರೂ ದೊಡ್ಡ ಮೊತ್ತ ಬರುವುದಿಲ್ಲ. ಆದರೆ ಸೇಫ್ಟಿ ಮತ್ತು ಸೆಕ್ಯುರಿಟಿ ದೃಷ್ಟಿಯಿಂದ ಜಲ್ ವಾಯುವಿಹಾರ್ ಉತ್ತಮ ತಾಣ. ಅದಕ್ಕೆ 13 ಗೇಟ್ಗಳಿವೆ. ಪ್ರತಿ ಗೇಟ್ನ ಪಕ್ಕದಲ್ಲೂ ಒಂದು ಚಿಕ್ಕ ಟಿಕೆಟ್ ಗೇಟ್ನಂತದ್ದಿದೆ. ಪ್ರತಿ ಗೇಟ್ಗೂ ಒಬ್ಬ ಸೆಕ್ಯುರಿಟಿ ಗಾರ್ಡ್ ಇರುತ್ತಾನೆ. ಸಾಮಾನ್ಯವಾಗಿ ಉಳಿದೆಲ್ಲ ಗೇಟ್ಗಳನ್ನು ಸದಾ ಮುಚ್ಚಿದ್ದು 3 ಗೇಟ್ಗಳನ್ನು ಮಾತ್ರ ತೆರೆದಿಡಲಾಗುತ್ತದೆ. ಈ ಪೈಕಿ ರಾತ್ರಿ 10:30 ನಂತರ ಎರಡನ್ನೂ ಮುಚ್ಚಿ ಒಂದೇ ಪ್ರವೇಶ ದ್ವಾರವನ್ನು ತೆಗೆದಿರಿಸಿದ್ದು ಅದಕ್ಕೂ ಗಾರ್ಡ್ಗಳಿರುತ್ತಾರೆ. ಇಂಥದೊಂದು ಸುಭದ್ರ ಅಪಾರ್ಟ್ಮೆಂಟ್ನಲ್ಲಿ ಮನೆ ಖರೀದಿಸಿದ ತಲವಾರ್ ದಂಪತಿಗಳು ಆರುಷಿಯನ್ನು ನೂಪುರ್ ಅವರ ತಂದೆ ತಾಯಿಯೊಂದಿಗೆ ಬಿಟ್ಟು ತಮ್ಮ ತಮ್ಮ ಕೆಲಸಕ್ಕೆ ಹೊರಡುತ್ತಿದ್ದರು. ಡಾಕ್ಟರ್ ರಾಜೇಶ್ ತಲವಾರ್ ನೋಯ್ಡಾದ ಸೆಕ್ಟರ್ 27ರಲ್ಲಿ ಒಂದು ಕ್ಲಿನಿಕ್ ಇಟ್ಟುಕೊಂಡಿದ್ದರು. ಅವರೊಂದಿಗೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ತಲವಾರ್ ದಂಪತಿಗಳ ಕುಟುಂಬ ಸ್ನೇಹಿತರಾದ ಡಾಕ್ಟರ್ ಅನಿತಾ ದುರಾನಿ ಕೆಲಸ ಮಾಡುತ್ತಿದ್ದರು. ಅದೇ ಕ್ಲಿನಿಕ್ನಲ್ಲಿ ಡಾಕ್ಟರ್ ನೂಪುರ್ ತಲವಾರ್ ಮತ್ತು ಅನಿತಾ ಅವರ ಪತಿ ಡಾಕ್ಟರ್ ಪ್ರಫುಲ್ ದುರಾನಿ ಸಂಜೆ 5ರಿಂದ 7 ತನಕ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಅಂತೆಯೇ ಡಾಕ್ಟರ್ ರಾಜೇಶ್ ತಲವಾರ್ ಹಾಗೂ ಡಾಕ್ಟರ್ ನೂಪುರ್ ನೋಯ್ಡಾದ ಫೋರ್ಟಿಸ್ ಆಸ್ಪತ್ರೆಯಲ್ಲೂ ಬೇರೆ ಬೇರೆ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಇಂಥ ಬಿಗಿಯಾದ ಶೆಡ್ಯೂಲ್ ಸಾಲದೆಂಬಂತೆ ಡಾಕ್ಟರ್ ರಾಜೇಶ್ ತಲವಾರ್ ದಿಲ್ಲಿಯ ಹೌಸ್ ಖಾಸ್ ಕ್ಲಿನಿಕ್ ಕೂಡ ನಡೆಸುತ್ತಿದ್ದರು. ತುಂಬ ಒಳ್ಳೆಯ ಹೆಸರಿದ್ದುದರಿಂದ ಡಾಕ್ಟರ್ ತಲವಾರ್ ಮತ್ತು ಡಾಕ್ಟರ್ ದುರಾನಿ ದಂಪತಿಗಳು ಸಾಕಷ್ಟು ಹಣ ಗಳಿಸುತ್ತಿದ್ದರು. ಇದೆಲ್ಲ ಸಾಲದೆಂಬಂತೆ ಡಾಕ್ಟರ್ ರಾಜೇಶ್ ತಲವಾರ್ ನೋಯ್ಡಾದ ITS ಡೆಂಟಲ್ ಕಾಲೇಜಿನಲ್ಲಿ ವಿಭಾಗ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದರು. ಇದು ದುಡ್ಡು ದುಡಿಯುವ ಹಪಾಪಿ ಮಾತ್ರವಲ್ಲ, ದಿಲ್ಲಿಯಂಥ ಮಹಾನಗರಿಯಲ್ಲಿ ಅನೇಕ ವೈದ್ಯ ದಂಪತಿಗಳು ದುಡಿಯುವುದೇ ಹೀಗೆ. ಒಬ್ಬ ಹೆಣ್ಣು ಮಗುವಿನ ಪೋಷಕರಾಗಿ ತಲವಾರ್ ದಂಪತಿಗಳು ಹೀಗೆ ದುಡಿಯುತ್ತಿದ್ದುದರಲ್ಲಿ ಅಚ್ಚರಿಯಿಲ್ಲ. ಆದರೆ ಅವರಿಗೆ ತಮ್ಮದೇ ಆದ ವಿರಾಮಗಳಿದ್ದವು. ಬಿಡುವಿನ ದಿನಗಳಲ್ಲಿ ಆರುಷಿಯನ್ನೂ ಕರೆದುಕೊಂಡು ಚಿಕ್ಕ ಪಿಕ್ನಿಕ್ಗಳಿಗೆ, ಧರ್ಮಕ್ಷೇತ್ರಗಳಿಗೆ, ಕೆಲವೊಮ್ಮೆ ವಿದೇಶಗಳಿಗೆ ಹೋಗುತ್ತಿದ್ದರು. ಗಮನಿಸಬೇಕಾದ ಸಂಗತಿ ಎಂದರೆ ಆಗೆಲ್ಲ ಡಾಕ್ಟರ್ ಪ್ರಫುಲ್ ದುರಾನಿ ಮತ್ತು ಅನಿತಾ ದುರಾನಿ ಕೂಡ ಇವರ ಜೊತೆಯಲ್ಲಿರುತ್ತಿದ್ದರು. ಹೀಗಾಗಿ ಆರುಷಿ ಹೇಮರಾಜ್ ಹತ್ಯೆಯ ನಂತರ ತಲವಾರ್ ಹಾಗೂ ದುರಾನಿ ದಂಪತಿಗಳು ಗಂಡ ಹೆಂಡಿರನ್ನು ಅದಲು ಬದಲು ಮಾಡಿಕೊಳ್ಳುವ ವೈಫ್ ಸ್ವಾಪಿಂಗ್ ಹವ್ಯಾಸ ಇಟ್ಟುಕೊಂಡಿದ್ದರು ಎಂಬ ವದಂತಿ ಕೇಳಿಬಂದಿತ್ತು. ಜೋಡಿ ಹತ್ಯೆಯಲ್ಲಿ ದುರಾನಿ ದಂಪತಿಗಳ ಪಾತ್ರವೂ ಇದೆ ಎಂಬ ವದಂತಿ ಹರಡಿತು. ಈ ದಂಪತಿಗಳ ಅನೈತಿಕ ಲೈಂಗಿಕ ಚಟುವಟಿಕೆ ನೋಡಿದ್ದರಿಂದಲೇ ಆರುಷಿ ಸೇಡಿಗೆ ಬಿದ್ದು ತಾನೂ ದಾರಿ ತಪ್ಪಿದಳು ಎಂಬ ಮಾತು ಕೇಳಿಬಂದಿತ್ತು. ಅವಳು ಹೇಮರಾಜ್ನೊಂದಿಗೆ ಸೇರಿ ಪ್ರತಿಭಟಿಸಿದ್ದರಿಂದಲೇ ಅವರಿಬ್ಬರನ್ನೂ ಕೊಲೆ ಮಾಡಲಾಗಿದೆ ಅಂತಲೂ ಮಾತನಾಡಿದರು ಜನ. ಆದರೆ CBI ಸಲ್ಲಿಸಿದ ವರದಿ ಮತ್ತು CBI ವಿಶೇಷ ನ್ಯಾಯಾಲಯ ನೀಡಿದ ತೀರ್ಪಿನಲ್ಲಿ ಈ ಯಾವ ಸಂಗತಿಗಳು ಪ್ರಸ್ತಾಪವಾಗಿಲ್ಲ ಹಾಗೂ ಈ ವದಂತಿಗಳಿಗೆ ಯಾವ ಆಧಾರವೂ ಇಲ್ಲ. ದೃಢವಾಗದೇ ಇರುವುದರೆಡೆಗೆ ಅನವಶ್ಯಕ ಕುತೂಹಲವೂ ಸಲ್ಲ. ತಲವಾರ್ ದಂಪತಿಗಳ ದಿನಚರಿ ಎಷ್ಟು ಟೈಟ್ ಆಗಿ ಇತ್ತೆಂದರೆ ಬಾಳೆ ಗಿಡದಂತೆ ಬೆಳೆಯುತ್ತಿದ್ದ ಆರುಷಿಗೆ ಅಜ್ಜ ಅಜ್ಜಿಯ ಪ್ರೀತಿ ಅಲ್ಪ ಮಟ್ಟಿಗೆ ದೊರೆಯಿತಾದರೂ ಅಪ್ಪ ಅಮ್ಮನ ಸಾಂಗತ್ಯ ದೊರೆತದ್ದು ಕಡಿಮೆ. ತೀರಾ ಚಿಕ್ಕ ವಯಸ್ಸಿನಲ್ಲಿ ಅವಳು ಲತಾ ಚಿಟ್ನಿಸ್ಗೆ ಕಚ್ಚಿಕೊಂಡು ಅವರ ಮಗಳಂತೆಯೇ ಬೆಳೆದಳು. ನೂಪುರ್ ನನ್ನ ಮಗಳೂ ಹೌದು, ಆದರೆ ಆರುಷಿ ನನ್ನ 2ನೆಯ ಕೂಸು ಎಂದು ಅಜ್ಜಿ ಲತಾ ಹೇಳಿಕೊಂಡಿದ್ದಾರೆ. ಆದರೆ ಎಲ್ಲ ತಂದೆ ತಾಯಿ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಎಂದರೆ ಮಗುವು 7-8 ವರ್ಷ ಮೀರಿ ಬೆಳೆಯುತ್ತಿದ್ದಂತೆಯೇ ಅದಕ್ಕೆ ಹೊರಜಗತ್ತು ಹೆಚ್ಚು ಇಷ್ಟವಾಗುತ್ತದೆ. ಶಾಲೆ, ಸ್ನೇಹಿತರು, ಹುಡುಗರು, ಸ್ಕೂಲ್ ಬಸ್ನ ಡ್ರೈವರುಗಳು, ಮನೆಗೆಲಸದವರು, ನೆರೆಹೊರೆಯ ಅಂಕಲ್ಗಳು ಇಂಥವರನ್ನು ಹೆಣ್ಣು ಮಗು ಹಚ್ಚಿಕೊಳ್ಳತೊಡಗುತ್ತದೆ. ಅದರಲ್ಲೂ ತನ್ನ ಅವಶ್ಯಕತೆಯ ಗಳಿಗೆಯಲ್ಲಿ ಅಪ್ಪ ಸಿಕ್ಕದೆ ಹೋದರೆ ಅದು ಸುಲಭವಾಗಿ ತನ್ನ ಸಹಪಾಠಿಯನ್ನ ಅಥವಾ ಅಪ್ಪನಷ್ಟು ಹಿರಿಯನನ್ನ ಹಚ್ಚಿಕೊಂಡು ಬಿಡುತ್ತದೆ. ಆರುಷಿಗೆ ಆದದ್ದೇ ಅದು. ಜಲ್ ವಾಯುವಿಹಾರ್ನ ಫ್ಲಾಟ್ ನಂಬರ್ 32ರಲ್ಲಿ ತಲವಾರ್ ದಂಪತಿಗಳಿಗೆ ಅಡುಗೆ ಮಾಡಿಕೊಂಡಿದ್ದ ವಿಷ್ಣು ಶರ್ಮಾ ಅದ್ಯಾವುದೋ ಕಾರಣಕ್ಕೆ ಕೆಲಸ ಬಿಟ್ಟ. ಅದಾಗಿ ಸುಮಾರು 1.5 ವರ್ಷವಾಯಿತು. ಹಾಗೆ ಕೆಲಸ ಬಿಟ್ಟವನು ತೀರಾ ಹೋಗುವ ಮುನ್ನ ತಲವಾರ್ ದಂಪತಿಗಳಿಗೆ ಪರಿಚಯಿಸಿದ್ದೆ ನೇಪಾಳ ಮೂಲದ ಹೇಮರಾಜ್ನನ್ನ. ಆರುಷಿಯ ಬಗ್ಗೆ ಅಂಗಾಂಗ ಸಮೇತವಾದ ವಿವರಗಳು ದೊರೆಯುವ ವಿವರಗಳು ಅತ್ಯಲ್ಪ. ತಲವಾರ್ ದಂಪತಿಗಳ ಮನೆಗೆಲಸಕ್ಕೆ ಮತ್ತು ಮನೆಯಲ್ಲೇ ವಾಸವಿರಲಿಕ್ಕೆ ಬರುವ ಮುನ್ನ ಕೆಲವು ದಿನ ದಿಲ್ಲಿಯಲ್ಲಿ ಆಟೋ ಓಡಿಸುತ್ತಿದ್ದ ಅವನು ಇತರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರುತ್ತಿದ್ದ. ಅವನ ಮೂಲ ಊರು ನೇಪಾಳದ ಕಠ್ಮಂಡುವಿನ ಬಳಿಯ ಹಳ್ಳಿ. ಹೆಂಡತಿ ಹೆಸರು ಕುಂಕಲಾ. ಅವನ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದು ಅಳಿಯ ದಿಲ್ಲಿಯ ಶ್ರೀಮಂತ ಉದ್ಯಮಿಯೊಬ್ಬನ ಬಳಿ ಹೇಮರಾಜ್ನಂತೆಯೇ ಕೆಲಸಕ್ಕಿದ್ದಾನೆ.
ಪರಿಚಿತರು ಹೇಳುವಂತೆ ಹೇಮರಾಜ್ಗೆ ಯಾವುದೇ ದುಶ್ಚಟಗಳಿರಲಿಲ್ಲ. ಅವನು ಕುಡಿಯುತ್ತಿರಲಿಲ್ಲ. ಆದರೆ ಕೊಲೆಯ ನಂತರ ಅವನ ಕೋಣೆಯಲ್ಲಿ ಬಿಯರ್, ವೈನ್ ಹಾಗೂ ಸ್ಪ್ರೈಟ್ ಬಾಟಲಿಗಳನ್ನು ಪೊಲೀಸರು ಜಪ್ತು ಮಾಡಿಕೊಂಡಿದ್ದರು. ಅದಿರಲಿ, ಕೊಲೆಯಾಗುವುದಕ್ಕೆ ಮುಂಚೆ ಹೇಮರಾಜ್ 1.5 ವರ್ಷ ತಲವಾರ್ ದಂಪತಿಗಳ ಮನೆಯಲ್ಲಿ ಅಡುಗೆಯಿಂದ ಹಿಡಿದು ಇತರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದ. ಹೇಮರಾಜ್ ಅಲ್ಲದೆ ಆ ಮನೆಗೆ ಇದ್ದ ಇನ್ನಿಬ್ಬರು ನೌಕರರೆಂದರೆ ಡಾಕ್ಟರ್ ರಾಜೇಶ್ ತಲವಾರರ ಸ್ಯಾಂಟ್ರೋ ಕಾರಿನ ಡ್ರೈವರ್ ಉಮೇಶ್ ಶರ್ಮಾ ಮತ್ತು ಪ್ರತಿನಿತ್ಯ ಮನೆ ಕೆಲಸಕ್ಕೆ ನೆಲವರೆಸಲಿಕ್ಕೆ ಪಾತ್ರೆ ತೊಳೆಯುವುದಕ್ಕೆ ಬರುತ್ತಿದ್ದ ಭಾರತಿ ಮಂಡಲ್ ಎಂಬ ಹೆಣ್ಣು ಮಕ್ಕಳು. ಹೇಮರಾಜನ ಹೆಂಡತಿ ಕುಂಕಲಾ ನೇಪಾಳದಿಂದ ಕೊಲೆಯಾದ 2.5 ವರ್ಷಗಳ ನಂತರ ದಿಲ್ಲಿಗೆ ಬಂದು ವಕೀಲರಾದ ನರೇಶ್ ಯಾದವ್ರ ಮೂಲಕ CBI ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ನಂತರ ನೀಡಿದ ಪತ್ರಿಕಾ ಹೇಳಿಕೆ ಎಂದರೆ ತಲವಾರ್ ದಂಪತಿಗಳ ಮನೆಯಲ್ಲಿ ಮೇಲಿಂದ ಮೇಲೆ ಪಾರ್ಟಿಗಳು ನಡೆಯುತ್ತಿದ್ದವು. ಕೆಲವೊಮ್ಮೆ ವೈದ್ಯ ದಂಪತಿಗಳು ಬೇರೆ ಕಡೆಗೆ ಪಾರ್ಟಿಗಳಿಗೆ ಹೋಗುತ್ತಿದ್ದರು. ಡಾಕ್ಟರ್ ರಾಜೇಶ್ ತಲವಾರ್ ರಾತ್ರಿಗಳಲ್ಲಿ ಕುಡಿಯುತ್ತಿದ್ದರು. ಆತ ತುಂಬ ಸಿಟ್ಟಿನ ಮನುಷ್ಯ. ಎಷ್ಟೋ ಸಲ ಸಿಟ್ಟಿನ ಭರದಲ್ಲಿ ಹೇಮರಾಜನನ್ನು ಬೈಯುತ್ತಿದ್ದರು, ದಂಡಿಸಿ ಬೆದರಿಸುತ್ತಿದ್ದರು. ಈ ಬಗ್ಗೆ ಹೇಮರಾಜ್ ನನ್ನಲ್ಲಿ ಅನೇಕ ಸಂಗತಿಗಳನ್ನು ಹೇಳಿಕೊಂಡಿದ್ದ. ಅದನ್ನೆಲ್ಲ ನಾನು ನ್ಯಾಯಾಲಯದಲ್ಲಿ ಹೇಳಲು ಸಿದ್ಧಳಿದ್ದೇನೆ. ಅದಕ್ಕೆ CBI ನ್ಯಾಯಾಲಯ ಅನುಮತಿ ಕೊಡಬೇಕು ಎಂಬುದಾಗಿ. ಒಂದು ಮಾತಂತೂ ನಿಜ, ಡಾಕ್ಟರ್ ರಾಜೇಶ್ ತಲವಾರ್ ಕುಡಿಯುತ್ತಿದ್ದರು. ತುಂಬ ಅಲ್ಲದಿದ್ದರೂ ರಾತ್ರಿ ಮಲಗುವ ಮುನ್ನ ಲಿಕ್ಕರ್ ಸೇವಿಸುತ್ತಿದ್ದರು. ಸ್ಕಾಚ್ನ ಬಾಟಲಿಗಳು ಅವರ ಮನೆಯ ಲಿಕ್ಕರ್ ಕ್ಯಾಬಿನೆಟ್ನಲ್ಲಿ ಇರುತ್ತಿದ್ದುದು ನಿಜ. ಕೊನೆಯ ರಾತ್ರಿ ಅವರ ಮನೆಯ ಲಿವಿಂಗ್ ಕಮ್ ಡೈನಿಂಗ್ ರೂಮ್ನಲ್ಲಿದ್ದ ಡೈನಿಂಗ್ ಟೇಬಲ್ನ ಮೇಲೆ ಸಾಕಷ್ಟು ದುಬಾರಿಯಾದ ಬ್ಯಾಲೆಂಟೈನ್ ವಿಸ್ಕಿ ಬಾಟಲಿ ಇತ್ತು. ಇದಲ್ಲದೆ ಆ ಬಿಡುವಿಲ್ಲದ ದಿನಚರಿಯಲ್ಲೂ ಡಾಕ್ಟರ್ ರಾಜೇಶ್ ತಲವಾರ್ ನೋಯ್ಡಾದ ಗಾಲ್ಫ್ ಕ್ಲಬ್ನ ಸದಸ್ಯರಾಗಿದ್ದರು. ಅವರ ಕಾರಿನಲ್ಲಿ ಸಾಮಾನ್ಯವಾಗಿ 2 ಗಾಲ್ಫ್ ಸ್ಟಿಕ್ಗಳು ಇರುತ್ತಿದ್ದವು. ಸ್ಯಾಂಟ್ರೋ ಕಾರನ್ನು ಸರ್ವಿಸ್ಗೆ ಬಿಡುವ ಮುನ್ನ ಡ್ರೈವರ್ ಉಮೇಶ್ ಶರ್ಮಾ 2 ಗಾಲ್ಫ್ ಸ್ಟಿಕ್ ತೆಗೆದು ಆಳು ಹೇಮರಾಜ್ನ ಕೊಠಡಿಯಲ್ಲಿ ಇರಿಸಿದ್ದ. ಅದೇ ಅವನು ಮಾಡಿದ ತಪ್ಪು. ಇನ್ನು ಮನೆಯ ವಿನ್ಯಾಸದ ವಿಷಯಕ್ಕೆ ಬಂದರೆ ಅದರ ಕಟ್ಟಿಗೆಯ ಹೆಬ್ಬಾಗಿಲಿಗೆ 2 ಕಬ್ಬಿಣದ ಪ್ರತ್ಯೇಕ ಬಾಗಿಲುಗಳನ್ನು ಜಲ್ ವಾಯು ವಿಹಾರ್ನ ನಿಯಮಕ್ಕೆ ವಿರುದ್ಧವಾಗಿ ಮಾಡಿಸಿ ಹಾಕಿಕೊಂಡಿದ್ದರು ಡಾಕ್ಟರ್ ತಲವಾರ್. ರಕ್ಷಣೆಯ ದೃಷ್ಟಿಯಿಂದ ಇದು ಸಹಜವೇ. ಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಮೊದಲು ಸಿಗುವುದು ಹೇಮರಾಜ್ನ ಕೋಣೆ. ಅದಕ್ಕೆ 2 ಬಾಗಿಲಿದ್ದು, ಒಂದು ಬಾಗಿಲು ಮನೆಯ ಮುಖ್ಯ ದ್ವಾರದ ಕಡೆ ತೆರೆದುಕೊಳ್ಳುತ್ತದೆ. ಎರಡನೆಯ ಬಾಗಿಲು ಮನೆಯ ಲಿವಿಂಗ್ ರೂಮ್ ಕಮ್ ಡೈನಿಂಗ್ ಹಾಲ್ನೆಡೆಗೆ ತೆರೆದುಕೊಳ್ಳುತ್ತದೆಯಾದರೂ ಆ ಬಾಗಿಲು ತೆರೆಯಲಾಗದಂತೆ ಅದಕ್ಕೆ ಅಡ್ಡವಾಗಿ ತಲ್ವಾರ್ಗಳು ಒಂದು ರೆಫ್ರಿಜರೇಟರ್ ಅನ್ನು ಇರಿಸಿದ್ದರು. ಹಾಗೆ ಹೆಬ್ಬಾಗಿಲು ತೆಗೆದುಕೊಂಡು ಲಿವಿಂಗ್ ರೂಮ್ನೊಳಕ್ಕೆ ಬಂದರೆ ಅಲ್ಲಿ ನಿಂತವರಿಗೆ ಸ್ಪಷ್ಟವಾಗಿ ಕಾಣುವ 2 ಕೋಣೆಗಳೆಂದರೆ ತಲವಾರ್ ದಂಪತಿಗಳ ಮಾಸ್ಟರ್ ಬೆಡ್ರೂಮ್ ಮತ್ತು ಅದಕ್ಕೆ ಅಂಟಿಕೊಂಡೇ ಇರುವ ಆ ಋಷಿಯ ಬೆಡ್ರೂಮ್. ಒಂದು ಪ್ಯಾಸೇಜ್ ಗುಂಟ ಸಾಗಿದರೆ ಸಿಕ್ಕುವ ಮೆಟ್ಟಿಲುಗಳು ನಿಮ್ಮನ್ನು ಆ ಮನೆಯ ಟೆರೇಸ್ಗೆ ಕರೆದೊಯ್ಯುತ್ತವೆ. ಸಾಮಾನ್ಯವಾಗಿ ಟೆರೇಸ್ಗೆ ಹೋಗುವ ಬಾಗಿಲನ್ನು ಮುಚ್ಚಿದ್ದು ಅದರ ಬೀಗದ ಕೈಯನ್ನು ಹೇಮರಾಜ್ ಬಳಿ ಕೊಡಲಾಗುತ್ತಿತ್ತು. ಟೆರೇಸ್ ಮೇಲೆ ತಲವಾರ್ ದಂಪತಿಗಳ ಕೋಣೆಯ ವಿಂಡೋ ಏರ್ ಕಂಡೀಷನರ್ ಅಂದರೆ ಗೋಡೆಗೆ ಫಿಕ್ಸ್ ಮಾಡಿದಂತಹ ಏರ್ ಕಂಡೀಷನರ್ನ ಊರ್ಧ್ವ ಭಾಗ ಇದೆ. ಅದಕ್ಕೊಂದು ಪ್ಯಾನಲ್ ಕೂಡ ಇತ್ತು. ಜಲ್ ವಾಯುವಿಹಾರ್ನ L32 ನಂಬರಿನ ಮನೆಯ ಟೆರೆಸ್ಗೆ ಅಂಟಿಕೊಂಡೇ ಇನ್ನೊಂದು ಮನೆಯ ಟೆರೆಸ್ ಇದೆ. ಇವೆರಡೂ ಟೆರೆಸ್ಗಳ ನಡುವೆ ಗೋಡೆ ಹಾಗೂ ಒಂದು ಮೂಲೆಯಲ್ಲಿ ಕಬ್ಬಿಣದ ಸರಳಿನ ಬಾಗಿಲು ಕೂಡ ಇದೆ.